ಲೋ ಬರ್ರೋ ಬೆಲ್ಲಾಯ್ತು, ಕ್ಲಾಸ್ಗೆ ಹೋಗೋಣ. ಓ ಇಷ್ಟು ಬೇಗ ಬೆಲ್ಲ ಆಯ್ತಾ? ಲೋ ಸೈಮನ್ ಎಲ್ಲಿದೀಯಾ? ಇವಾಗ 9 ಗಂಟೆ ಟೈಮು. ಹೌದಾ, ಸರಿ ಸರಿ ನಡ್ರೆ ಹೋಗೋಣ. ಲೋ ಅದ್ ಸರಿ, ಎಲ್ಲ ಹೋಮ್ವರ್ಕ್ ಮಾಡಿದ್ದೀರಾ? ನಾನು ಹೋಮ್ವರ್ಕ್ ಮಾಡಿದ್ದೀನಿ, ಎಲ್ಲ ಕಂಪ್ಲೀಟ್ ಇದೆ. ಹೌದಾ? ನಾನು ಮಾಡಿಲ್ವಲ್ರು. ಹೆಂಗಪ್ಪ ಜೂಲಿ ಮಿಸ್ ಕೈಯಲ್ಲಿ ತಪ್ಪಿಸ್ಕೊಳ್ಳೋದು? ನಾನು ನನ್ನ ಅರ್ಜೆಂಟ್ ಆಗಿದೆ, ನಾನಂತೂ ಸೇಫಪ್ಪ. ಹೋಮ್ವರ್ಕಲ್ಲಿ ಇರಲಿ, ಊಟ ಏನು ತಂದಿದೆಯಾ ಫಸ್ಟ್ ಹೇಳು. ಓ ಸ್ವಾಮಿ, ಏನು ಎಲ್ಲರಿಗೂ ಹೋಮ್ವರ್ಕ್ ಚಿಂತೆ ಇದ್ದರೆ ನಿನಗೆ ತಿನ್ನೋದೇ ಚಿಂತೆ ಇಲ್ಲೋ? ಬೆಳಗ್ಗೆ ಟೈಮ್ ಆಗೋಯ್ತು, ಬರೀ 8 ಚಪಾತಿ ತಿಂದೆ. ಸರಿ ಆಯಿತು, ನಡೀರಿ, ಕ್ಲಾಸಿಗೆ ಲೇಟ್ ಆಯಿತು. ಈ ಕೊಡೋಲ್ಲ ಹೋಮ್ವರ್ಕ್, ಈ ಕೊಡೋ ಈ ಕೊಡೋಲ್ಲ ಹೋಮ್ವರ್ಕ್ ಕೊಡ್ರಲ್ಲೋ, ಮಿಸ್ ಬರ್ತದೆ ಕೊಡೋ. ನಾನು ತಂದಿಲ್ಲ ಇವತ್ತು ಹೋಮ್ವರ್ಕು. ಮಿಸ್ಕೆಲ್ಲ ಐತೆ ಬಾ ನಿಂಗೆ. ಈ ದಿನದ ಕೊನೆಯ ಅವಧಿ. Hello children, please be seated. Do you remember what we discussed in the class yesterday? Yes, madam. Social challenges. You are right. Can you name them? Yes, ma'am. Say some of them. Ma'am, gender inequality, racial discrimination, poverty, unemployment, corruption, malnutrition, child labor. Stop. What's the last one you said? Ma'am, child labor. Good. Let us discuss briefly about child labor. Children, do you know what child labor means? Children, those who are aged below 14 years working to earn money is called child labor. Children, keep silence. Raghu and Simon, pay attention to the lesson. Okay, ma'am. Do you know the cause for child labor? No, ma'am. Listen, though there are many causes, but I would like to mention a few. Poverty, divorce of parents, domestic conflicts, illiteracy, etc. Force children to work and are deprived from childhood life and education. Children, it's time. Let me wind up today's class. I am giving you a few assignments. Take down. First, you complete the textbook exercises. Then, you do this activity. Your activity for tomorrow is this. Make a list of social problems that you come across in your surroundings with pictures. Children, pay attention. Tomorrow, these homework have to be submitted. If not, you will get severe actions. Remember, severe actions. Understood? Yes, ma'am. Thank you, ma'am. Thank you, children. See you tomorrow. ಬೆಳಗ್ಗೆ ಗೌಡರ ತೋಟದಲ್ಲಿ ಕೂಲಿ ಕೆಲಸ ಮಾಡುತ್ತಿರುವ ಯಶೋದಮ್ಮ ಮತ್ತು ಚಂದ್ರಮ್ಮ. ಈ ಸಮಯದಲ್ಲಿ ಗೌಡರ ಬೇಟಿ. ಏನ್ರಮ್ಮ ಬೆಳಗ್ಗೆಯಿಂದ ಕೆಲಸ ಮಾಡಿರೋದು? ಏನು ಮಾತು? ಕೆಲಸಕ್ಕಿಂತ ಮಾದೇ ಜಾಸ್ತಿ ಆಯಿತು. ನೆಟ್ಟ ಕೆಲಸ ಮಾಡಿ. ವೈ ನೋಡ್ರಿ, ಇದ್ಯಾರ ಈ ಸಣ್ಣೇನು? ಹುಡುಗಿ, ಸ್ಕೂಲ್ಗೆ ಹೋಗೋ ಹುಡುಗಿನ ಯಾಕಮ್ಮ ಕೆಲಸಕ್ಕೆ ಬಂದಿದೆಯಾ? ಏನ್ ಮಾಡ್ಲಿ ನೋಡ್ರೆ, ನನ್ ಕಷ್ಟ ಬೇಡ ಅಂತ ಕೂಲಿ ನಾಲಿ ಮಾಡಿ ಕಳಿಸ್ತಾ ಇದ್ದೀನಿ. ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ. ನೀವು ಹೇಳಿ ನೋಡ್ರೆ, ನಿಮ್ಮ ಮಾತಾದ್ರು ಕೇಳ್ಬೋದು. ಅಯ್ಯೋ ಗೌಡ್ರೆ, ಇವರೇನು ಓದ್ದೇನೆ ಕೂಲಿ ಮಾಡ್ತಾವ್ರ, ಅವಳು ಓದ್ದೇನೆ ಕೂಲಿ ಮಾಡ್ಲಿ ಬಿಡಿ. ಏಯ್ ಮುಚ್ಚಲಾದಾಯ ಮಾತಾಡಿ ನೋಡಮ್ಮ, ಓದೋ ವಯಸ್ಸಿನಲ್ಲಿ ಓದಿ ವಿದ್ಯೆ ಬುದ್ಧಿ ಕಲಿತು ತಂದೆ ತಾಯಿನ ಚೆನ್ನಾಗಿ ನೋಡ್ಕೋಬೇಕೇ ಹೊರತು ಈ ಸ್ಕೂಲ್ ಹೋಗೋ ವಯಸ್ಸಿನಲ್ಲಿ ಕೂಲಿ ಮಾಡೋಕ್ಕೆ ಬರಬಾರ್ದು. ತಾಯಿ ಯಶೋದವ, ನಾಳೆಯಿಂದ ಆ ಮಗುವಿನ ಸ್ಕೂಲು ಕಳಿಸು. ನಾಳೆಯಿಂದ ಕರ್ಕೊಬರ್ಬೇಡ. ಆಯ್ತು ನೋಡ್ರೆ. ಊರವರೆಲ್ಲ ಸೇರ್ಕೊಂಡು ನಿಮ್ಮ ಬುದ್ಧಿ ಕಲೀಲಿ ಅಂದ್ರೆ ನೀವೆಲ್ಲ ಇದನ್ನ ಬುದ್ಧಿ ಒಳ್ಳೆ ನಾವೇ ಅದಕ್ಕೆ ಸ್ಕೂಲ್ಗೆ ಹೋಗೋದೇ ಸರಿ. ಏನ ಗುಣಗದು? ಏನಿಲ್ಲ ಬುದ್ಧಿ, ಏನಿಲ್ಲ ನಡ್ರಿ. ಓದೋ ಟೈಮ್ ಆಯ್ತು. ಯಶೋದ, ನಿನ್ ಕತೆ ಹಿಂಗಾಯ್ತಾ? ವಸಿ ನನ್ನ ಕತೆ ಕೇಳಿಲಿ.
ನನ್ನ ಮಗ ಈ ಸ್ಕೂಲ್ಗೆ ಹೋಗಲ್ಲ ಅಂತ ಆಟ ಮಾಡ್ತಾವನೆ. ಏನು ಮಾಡೋದು, ನಮ್ಮ ಗ್ರಾಚಾರ ಅಲ್ಲಿ. ಬನ್ನಿ, ಈ ಗೌಡ್ರು ಬಂದು ಇಷ್ಟೇ ಕೆಲಸ ಅಂತವ್ರೆ. ಹುಸಿ ಕೆಲಸ ಮಾಡೋಣ ಬನ್ನಿ. ಕೂಲಿ ಕೆಲಸ ಮುಗಿಸಿ ಮನೆಗೆ ಹಿಂದಿರುಗಿದಾಗ ಅಮ್ಮ, ಕೈ ಕಾಲೆಲ್ಲ ನೋವು. ನಾನು ಹೇಳಿಲ್ವಾ ಇಸ್ಕೋಲ್ ಹೋಗಿ 4 ಅಕ್ಷರ ಕಲಿತು ಒಳ್ಳೆ ಕೆಲಸ ಸೇರ್ಕೋ ಅಂತ. ನನ್ನ ಮಾತು ಕೇಳಿದ್ಯಾ? ಕೆಲ್ಸಕ್ಕೆ ಬರ್ತೀನಿ ಅಂದೆ, ಈಗ ನೋಡು. ನನಗೆ ಕಷ್ಟ ಬೇಡಮ್ಮ, ನಾನಂತೂ ನಾಳೆಯಿಂದ ಸ್ಕೂಲ್ಗೆ ಹೋಗ್ತೀನಿ. ರಾತ್ರಿ ಕಳೆದು ಮರುದಿನ ಶನಿವಾರ ಮಧ್ಯಾಹ್ನ. ಹಲೋ ಮಗ, ಎಲ್ಲಿದೀಯಾ? ಮಗ ಮನೇಲಿದ್ದೀನಿ. ಯಾಕೋ ಮಗ, ನಿನ್ನೆ ಪಬ್ಜಿ ಆಡ್ತಿದ್ದೆ ಅಲ್ವಾ? ಇವತ್ತು ಕಂಟಿನ್ಯೂ ಮಾಡೋಣ ಬಾ. ಹಾಂ ಮಗ, ಬಂದೆ. 2 ನಿಮಿಷ. ಎಲ್ಲಿಗೆ ಬರೋದು? ಮಗ ಮಾಮೂಲಿ ಏನೇ ಆಡ್ತಿದ್ವಲ್ವಾ, ಆ ಸ್ಪಾಟ್ಗೆ ಬಾ. ಹಾಂ ಮಗ, ಬಂದೆ. ಮಗ ಬಂದ? ರೆಡಿನಾ? ಹಾಂ ಬಂದೆ ಮಗ. ರೆಡಿನಾ ಆಟಾಡೋಕ್ಕೆ? ಸರಿ ಮಗ, ಶುರು ಮಾಡು. ಹೊಡಿಯ ಮಗ, ಹೊಡಿ ಹಿಂದೆ ನೋಡು, ಮುಂದೆ ನೋಡಲ್ಲಿ. ಹೊಡಿ ಬೇಗ. ಹಿಂದೆ ನೋಡಿಯೋ ಕೈಗೆ ನೋಡಲಿ, ಏನ ನೀನು ನೋಡ. ಮಿಸ್ ಆಯ್ತು ಇಲ್ಲಕ್ಕೆ ನೋಡ, ಹೋಗ್ತಾ ಇದ್ದು ನೋಡಿ. ಹೊಡಿ. ಯಾವಾಗ ನೋಡಿದ್ರು ಪಬ್ಜಿ ಅಂತಿರ್ತಿರಲ್ರು. ಬರ್ರೋ, ಹೊಸ ಗಾಡಿ ತಂದಿದ್ದೀನಿ, ಒಂದು ರೋಡ್ ಹೋಗೋಣ. ನಾನಂತೂ ಬರಲ್ಲಪ್ಪ, ಪೊಲೀಸ್ ಇದ್ದಾರೆ. ಪಾರು, ಯಾವ ಪೊಲೀಸು? ನಾನಿದ್ದೀನಿ ಮಗ. ನೋಡಿ, ಇವಾಗ ಒಂದು ಕೊಡ್ತೀನಿ, ಒಂದು ಚಮಕ್ಕು. ಹಂಗೆ ಎಲ್ಲ ಕಳೆದೋಗ್ಬೇಕು. ಸಿಸ್ಟರ್, ಈ ಪೇರೆಂಟ್ಸ್ ಕರೆಸಿ. ಯಾವ ಸರ್? ರಾಘವೇಂದ್ರ ಕಡೆ ಪೇರೆಂಟ್ಸ್ ಕರೆಸಿ. ಯಾರ್ರಿ ರಾಘವೇಂದ್ರ ಪೇರೆಂಟ್ಸ್? ಡಾಕ್ಟರ್ ಕರೀತಿದ್ದಾರೆ. ನೀವು ರಾಘವೇಂದ್ರ ಪೇರೆಂಟ್ ಅಮ್ಮ. ನೋಡಿ, ಈ ಆಕ್ಸಿಡೆಂಟಲ್ಲಿ ಅವನಿಗೆ ಕಾಲು ಮತ್ತು ಕೈ ಫ್ರ್ಯಾಕ್ಚರ್ ಆಗಿದೆ. ಇದನ್ನು ನಾವು ಸರ್ಜರಿ ಮಾಡಿ ಸರಿ ಮಾಡಬೇಕಾಗುತ್ತೆ. ಸರ್ಜರಿ ಆದಮೇಲೆ ಒಂದು 3 ತಿಂಗಳು ರೆಸ್ಟ್ ಇರಬೇಕಾಗುತ್ತೆ. 3 ತಿಂಗಳಾದಮೇಲೆ ರಿಕವರಿ ಆಗುತ್ತೆ ಅನ್ನೋದು ಗ್ಯಾರಂಟಿ ಇಲ್ಲ. ಮತ್ತೆ ಅವನು ನಾರ್ಮಲ್ ಸ್ಟೇಜಿಗೆ ಬರ್ತಾನೆ ಅನ್ನೋದು ಸಹ ನಾವು ಗ್ಯಾರಂಟಿ ಕೊಡಲಿಕ್ಕಾಗಲ್ಲ. ನಮ್ಮ ಏನು ಮಾಡ್ತೀರಾ ಸರ್, ಹೇಗಾದರೂ ಮಾಡಿ ನನ್ನ ಮಗನ ಉಳಿಸಿ ಸರ್. ಅಲ್ಲಮ್ಮ, ಹೇಗಾದರೂ ಮಾಡಿ ಉಳಿಸ್ಕೊಡಿ ಅಂತಂದರೆ ನಾವೇ ಡಾಕ್ಟ್ರುಗಳು ದೇವರಮ್ಮ. ಈ ಬುದ್ಧಿ, ಈ ಜ್ಞಾನ ಮೊದಲೇ ಇದ್ದಿದ್ರೆ, ಅಂದರೆ ಮಗು ಕೈಗೆ ಬೈಕ್ ಕೊಡೋಕ್ಕೆ ಮುಂಚೆನೇ ಈ ಯೋಚನೆ ಮಾಡಿದರೆ ಈ ಸ್ಥಿತಿ ಬರ್ತಾ ಇತ್ತ. ನಮ್ಮ ಪ್ರಯತ್ನ ನಾವು ಮಾಡ್ತೀವಿ ಕಣಮ್ಮ. ಉಳಿದಿದ್ದೆಲ್ಲ ಆ ದೇವರಿಚ್ಛೆ. ಮುಂದೇನಾದರೂ ಈ ಥರ ಆಗದೆ ಇದ್ದಂಗೆ ನೋಡ್ಕೊಳ್ಳಿ. ಮಕ್ಕಳು ಕೈಗೆ ಬೈಕ್ ಕೊಡೋಕ್ಕೆ ಮುಂಚೆ ಯೋಚನೆ ಮಾಡಿ. ಸಿಸ್ಟರ್, ಈ ಡೇವಿಡ್ ಪೇರೆಂಟ್ಸ್ ಕರೆಸಿ. ಯಾರೇ ಡೇವಿಡ್ ಕಡೆ ಪೇರೆಂಟ್ಸ್? ಡಾಕ್ಟರ್ ಕರೀತಿದ್ದಾರೆ, ಬನ್ನಿ. ಈ ಸ್ಕ್ಯಾನ್ ಹೇಳುತ್ತೆ ಅಂತಂದರೆ ಇವನು ಜಾಸ್ತಿ ಮೊಬೈಲನ್ನು ನೋಡ್ತಾನೆ ಅಂತ ಅನಿಸುತ್ತೆ. ಆ ಮೊಬೈಲ್ ನೋಡೋದ್ರಿಂದ ಕೆಲವು ಬ್ರೈನ್ ಸೆಲ್ಸ್ ಡೆಡ್ ಆಗಿದೆ. ಹಾಗೆ ಮೈಯಿಂದ ಹೋಗ್ತಕ್ಕಂಥ ನರವು ಅದು ಸಹ ವೀಕ್ ಆಗಿದೆ. ಈ ಥರ ಆಗಿರೋದ್ರಿಂದ ಇವನಿಗೆ ದೃಷ್ಟಿ ಸ್ವಲ್ಪ ಕಡಿಮೆ ಆಗಿದೆ. ಇದೇ ಥರ ಆದರೆ ಅವನಿಗೆ ದೃಷ್ಟಿ ಪರ್ಮನೆಂಟ್ ಆಗಿ ಹೋಗ್ತಕ್ಕಂಥ ಸಾಧ್ಯತೆ ಇದೆ ಕಣಮ್ಮ. ಮುಂದೆ ಬಾಳಿ ಬದುಕಬೇಕಾದವನು ಡಾಕ್ಟ್ರೇ ಇವನು. ಈ ವಯಸ್ಸಲ್ಲಿ ಇವರಿಗೆ ದೃಷ್ಟಿಯನ್ನು ಕಳ್ಕೊಂಡ್ಬಿಟ್ರೆ ಮುಂದೆ ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ಈ ದೃಷ್ಟಿಹೀನತೆಯನ್ನು ಕಡಿಮೆ ಮಾಡಬೇಕಾದ್ರೆ ಏನಾದರೂ ಒಂದು ಪರಿಹಾರವನ್ನು ಹೇಳಿ ದಯಮಾಡಿ ಡಾಕ್ಟ್ರೆ. ಪರಿಹಾರ ಇದೆ ಕಣಮ್ಮ. ಈ ಪರಿಹಾರ ಎಲ್ಲ ನಿಮ್ಮ ಕೈಯಲ್ಲೇ ಇದೆ. ಆ ಹುಡುಗನಿಗೆ ನೀವು ಮೊಬೈಲ್ ಕೊಡದೆ ಇದ್ದರೆ ಅದೇ ಪರಿಹಾರ. ಅವನು ಮೊಬೈಲ್ ಬಳಕೆಯನ್ನು ಕಡಿಮೆ ಮಾಡಿಕೊಂಡ್ರೆ ಅವನ ದೃಷ್ಟಿ ಹಾಗೇ ಇರುತ್ತೆ. ಮುಂದೆ ಅದನ್ನು ನಾವು ಏನಾದರೂ ಎಕ್ಸಾಮಿನ್ ಮಾಡಿ ಏನಾಗಿದೆ ಅಂತ ತಿಳ್ಕೊಂಡು ನಂತರ ಫರ್ದರ್ ಒಂದು ಚಿಕಿತ್ಸೆಯನ್ನು ಕೊಡೋಣ ಕಣಮ್ಮ. ಹಾಂ ಅಮ್ಮ, ಇಲ್ಲಿ ನೋಡಮ್ಮ. ಏನಾಯ್ತು ಮಗನೆ? ಅಮ್ಮ, ನೀವು ಮುಟ್ತಿರೋದು ಏನು ಗೊತ್ತಾಗ್ತಿಲ್ಲಮ್ಮ. ಯಾಕೆ, ಏನಾಯ್ತು? ಏನು ಗೊತ್ತಾಗ್ತಿಲ್ಲಮ್ಮ. ಹೌದಾ? ಬಾ, ಡಾಕ್ಟರ್ ಹತ್ರ ಹೋಗೋಣ. ಡಾಕ್ಟ್ರೇ, ಏನಾಯ್ತಮ್ಮ? ಡಾಕ್ಟ್ರೇ, ಇವನು ಇಲ್ಲಿ ಕೂತ್ಕೊಂಡು ಮೊಬೈಲ್ ನೋಡ್ತಾ ಇದ್ದ. ಇದಕ್ಕಿದ್ದಂಗೆ ಕೈ ಎಲ್ಲ ಓದ್ಬಿಟ್ಟು ಒಂಥರ ಕೈ ಸ್ವಾಧೀನ ತಪ್ಪೋಗ್ಬಿಟ್ಟಿದೆ. ಏನಮ್ಮ, ಇವನು ಜಾಸ್ತಿ ಮೊಬೈಲ್ ಯೂಸ್ ಮಾಡ್ತಾನ? ಹೌದು ಡಾಕ್ಟ್ರೇ. ಯಾವಾಗ ಸ್ಕೂಲಿಂದ ಬಂದಮೇಲೆ ಮನೇಲಿ ಕೂತ್ಕೊಂಡು ಪಾಠ ಏನು ಓದೋಣ ಅನ್ನೋದು ಏನೂ ಇಲ್ಲ ಅವನಿಗೆ. ಯಾವಾಗಲೂ ಮೊಬೈಲು. ಹೌದಮ್ಮ, ಹಾಗಾದರೆ ನಿಮ್ಮ ಮಗನಿಗೆ ಮೋಸ್ಟ್ಲಿ ಎಲ್ಬೋನಲ್ಲಿ ನರ್ವ್ ಕಂಪ್ರೆಷನ್ ಆಗಿರುತ್ತೆ. ಈ ಥರ ಆದಾಗ ಫಿಂಗರ್ ಪೇಯ್ನು, ತಮ್ ಪೇಯ್ನು, ನಮ್ನೆಸ್ಸು ಇದೆಲ್ಲ ಬರ್ತದೆ. ಜೊತೆಗೆ ಆ ಸ್ಟ್ರೆಂತು
ಇಟ್ಕೊಳ್ತಕ್ಕಂಥ ಸ್ಟ್ರೆಂತು ಹೊಂಟೋಗುತ್ತೆ, ಗ್ರಿಪ್ ಇರಲ್ಲ. ಆದ್ದರಿಂದ ಇವನಿಗೆ ಮೊಬೈಲು ಜಾಸ್ತಿ ಯೂಸ್ ಮಾಡಿ ಕೈನಲ್ಲಿರ್ತಕ್ಕಂಥ ನರ್ವ್ಸ್ ಎಲ್ಲ ವೀಕ್ ಆಗಿ ಕೈನ ಗ್ರಿಪ್ ಸ್ಟ್ರೆಂತು ಕಡಿಮೆ ಆಗಿರುತ್ತೆ. ಆದ್ದರಿಂದ ಇದು ಒಂದೇ ಪರಿಹಾರ ಕಣಮ್ಮ, ಮೊದಲು ಅವನ ಕೈಗೆ ಮೊಬೈಲ್ ಕೊಡೋದನ್ನು ತಪ್ಪಿಸಿ. ಸಿಸ್ಟರ್, ಆ ಡಿಪಾರ್ಟ್ಮೆಂಟ್ ಕಡೆಯಿಂದ ಯಾರಾದರೂ ಬಂದಿದ್ದಾರಾ ನೋಡಿ. ನೋಡ್ತೀನಿ ಸರ್. ಸಿಸ್ಟರ್, ಡಾಕ್ಟ್ರಲ್ಲಿ ಸರ್ ಬನ್ನಿ, ಡಾಕ್ಟ್ರ್ ಈಗ ತಾನೇ ಕೇಳ್ತಾ ಇದ್ರು. ಡಾಕ್ಟರ್, ಆಕ್ಸಿಡೆಂಟ್ ಕೇಸ್ ಬಂದಿರಬೇಕಲ್ಲ ಇಲ್ಲಿ? ಹಾಂ ಸರ್, ಬನ್ನಿ. ನಾನೇ ನಿಮಗೆ ಕಾಲ್ ಮಾಡಿದ್ದು. ಈ 3 ಮಕ್ಕಳು ಬೈಕಲ್ಲಿ ತ್ರಿಬಲ್ ರೈಡಿಂಗ್ ಮಾಡಿ ಆಕ್ಸಿಡೆಂಟ್ ಆಗಿದೆ. ಅದರಲ್ಲಿ ಇಬ್ಬರಿಗೆ ತುಂಬ ಸೀರಿಯಸ್ ಇಂಜುರಿ ಆಗಿದೆ. ಈ 3 ಜನ ಅಂಡರ್ 18 ಇಯರ್ಸ್ ನೋಡಿ ಈ ಥರ ಮಾಡ್ಕೊಂಡಿದ್ದಾರೆ. ಏನು ಸಿಸ್ಟರ್, ಈ 3 ಜನ ವಿದ್ಯಾರ್ಥಿಗಳಿಗೂ ಒಂದು ಸ್ವಲ್ಪನೂ ಬುದ್ಧಿ ಬೇಡವಾ? ಮೋಟಾರ್ ಆಕ್ಟ್ನ ಎಲ್ಲ ರೂಲ್ಸ್ಗಳು ಬ್ರೇಕ್ ಮಾಡಿದಾರಲ್ಲ, ಟ್ರಿಬಲ್ ರೈಡ್ ಮಾಡಿದ್ದಾರೆ, ಅಂಡರ್ 18 ಬೇರೆ, ಇವರು ಡ್ರೈವಿಂಗ್ ಲೈಸೆನ್ಸ್ ಇಲ್ಲ. ಅವ್ರ ಪೇರೆಂಟ್ ಪರಿಜ್ಞಾನ ಬೇಡವಾ? ಎಲ್ಲಿ ಅವ್ರ ಪೇರೆಂಟ್ಸ್? ಸರ್ ಇಲ್ಲೇ ಹೊರಗಡೆ ಇದ್ದಾರೆ ನೋಡಿ. ರೀ ಬಸವಣ್ಣವ್ರೆ, ಬನ್ರಿ ಇಲ್ಲಿ. ಎಸ್ ಸರ್. ನೋಡ್ರಿ, ಅದೇನು ವಿಚಾರಿಸಿ ರಿಪೋರ್ಟ್ ತಗೊಳ್ರಿ. ಹಾಗೆ ಬೈಕ್ ಓನರ್ನ ಕರೆಸ್ರಿ. ಆಯಿತು ಸರ್. ಯಾರಮ್ಮ ಆ ಹುಡುಗನ ಕರೆಯೋರು ಯಾರು? ಸಾಹೇಬರು ಕರೀತಾರೆ, ಬನ್ನಿ. ಸರ್, ನಾನೇ ಸರ್, ಆ ಹುಡುಗನ ತಾಯಿ. ಸರಿ ಬನ್ನಿಮ್ಮ, ಸಾಹೇಬರು ಕರೀತಾ ಇದ್ದಾರೆ. ಸರ್, ಆ ಬೈಕ್ ಕೊಡಿಸ್ತಿದ್ನಲ್ಲ ಆ ಹುಡುಗನ ತಾಯಿ ಇವರೇ ಸರ್. ಬರಮ್ಮ ಇಲ್ಲಿ. ಆ ಬೈಕ್ ಆಕ್ಸಿಡೆಂಟ್ ಆಗಿದೆಯಲ್ಲ, ಆ ಹುಡುಗನ ತಾಯಿ ನೀವೇನಾ? ಹೌದು ಸರ್, ನಾನೇ ಅವ್ರ ತಾಯಿ. ಬೈಕ್ ಯಾರ್ದಮ್ಮ ಅದು? ನಮ್ಮ ಯಜಮಾನ್ರದ್ದು ಸರ್. ಬುದ್ಧಿ ಇಲ್ವೇನಮ್ಮ ನಿಮಗೆ? ಆ ಹುಡುಗನ ಕೈಯಲ್ಲಿ ಗಾಡಿ ಕೊಟ್ಟಿದ್ದೀರಲ್ಲ, ಗೊತ್ತಿಲ್ವಾ ನಿಮಗೆ? 18 ವರ್ಷ ಆಗಿ DL ತಗೊಂಡು ಆ ನಂತರ ಗಾಡಿ ಓಡಿಸ್ಬೇಕಂತ ನಿಮಗೆ ಗೊತ್ತಿಲ್ವಾ? ನಿಮ್ಮ ಅನುಕೂಲಕ್ಕೆ ಪ್ರತಿಷ್ಠೆಗೆ ಮಕ್ಕಳಿಗೆ ಬೈಕ್ ಕೊಡ್ತೀರಾ, ಆದ್ರೆ ಅವರು ಏನು ಗೊತ್ತಿಲ್ಲದೆ ಯದ್ವಾ ತದ್ವಾ ಬೈಕ್ ಓಡಿಸಿ ಆಕ್ಸಿಡೆಂಟ್ ಮಾಡ್ತಿದ್ದಾರೆ. ಈ ರೀತಿ ಆಕ್ಸಿಡೆಂಟ್ ಮಾಡಿ ಅವರು ನೋವು ಮಾಡ್ಕೊಂಡಿದ್ದಾರೆ, ಬೇರೆಯವ್ರಿಗೂ ತೊಂದರೆ ಕೊಡ್ತಾ ಇದ್ದಾರೆ. ಈಗ ಗೊತ್ತಾಯ್ತಾ ಯಾವ ರೀತಿ ಸಮಸ್ಯೆ ಅನುಭವಿಸ್ತಿದ್ದೀರಾ ಅಂತೇಳಿ? ನೋಡಿ, ಈ ಪರಿಸ್ಥಿತಿ, ಈ ಸಮಸ್ಯೆಗೆಲ್ಲ ಕಾರಣ ನಿಮ್ಮ ಬೇಜವಾಬ್ದಾರಿತನ. ರೀ ಬಸವಣ್ಣವರೇ, ಬನ್ರಿ ಇಲ್ಲಿ. ಹೋಗ್ರಿ, ಆ ಗಾಡಿ ಸೀಜ್ ಮಾಡಿ ಸ್ಟೇಷನ್ಗೆ ಕಳಿಸ್ರಿ ಆ ಗಾಡಿನ. ಓಕೆ ಸರ್, ಹೊರಟೆ. ಇಲ್ರಿ, ಹಾಗೆ ಆ ಗಾಡಿ ಓನರ್ಗೆ 25,000 ರೂಪಾಯಿ ದಂಡ ಹಾಕಿ ಅವರು ನೋಟಿಸ್ ಕೊಡ್ರಿ. ಆಯಿತು ಸರ್, ಕಳಿಸ್ತೀನಿ ಸರ್. ಹಲೋ, ಎಸ್ ಸರ್, ಓಕೆ ಸರ್. ರೀ ಬಸವಣ್ಣವ್ರೆ, ರಿಪೋರ್ಟ್ ತಗೊಂಡು ನೋಡ್ರಿ. DSP ಸಾಹೇಬರು ಫೋನ್ ಮಾಡಿದ್ರು, ನಾವೀಗ ಹೊರಡಬೇಕು. ಓಕೆ ಸರ್, ರಿಪೋರ್ಟ್ ರೆಡಿ ಸರ್. ಮೇ ಐ ಕಮ್ ಇನ್ ಸರ್? ಪ್ಲೀಸ್ ಕಮ್ ಇನ್ ಟೀಚರ್. ಸರ್, ನನ್ನ ಕ್ಲಾಸಲ್ಲಿ ರಘು ಅನ್ನೋ ಹುಡುಗ 3-4 ಡೇಸಿಂದ ಶಾಲೆಗೆ ಬರ್ತಾ ಇಲ್ಲ. ನಾನು ಅವರ ಪೇರೆಂಟ್ಸಿಗೆ ಸುಮಾರು ಟೈಮ್ ಕಾಲ್ ಮಾಡಿದೆ, ಆದರೆ ಅವರಿಂದ ಏನೂ ರೆಸ್ಪಾನ್ಸ್ ಬರ್ತಾ ಇಲ್ಲ. ಮುಂದೆ ಏನು ಮಾಡೋದು ಸರ್? ಟೀಚರ್, ಅವ್ರು ಆಗ್ಬೋದು ಕಾಂಟ್ಯಾಕ್ಟ್ ಡೀಟೇಲ್ಸು, ಅವ್ರದ್ದು ಅಡ್ರೆಸ್ ಎಲ್ಲ ಕಲೆಕ್ಟ್ ಮಾಡಿ, ನಾನು ಅದಕ್ಕೆ ರಿಪೋರ್ಟ್ ಎಲ್ಲ ರೆಡಿ ಮಾಡಿ ಅವ್ರ ಮನೆಗೆ ನಾನು ವಿಸಿಟ್ ಕೊಟ್ಟು ಮುಂದೆ ಏನು ಮಾಡ್ಬೋದು ಅಂತ ಅನಂತರ ನಾವು ಡಿಸೈಡ್ ಮಾಡೋಣ. ಮೇ ಐ ಕಮ್ ಇನ್ ಸರ್? ಪ್ಲೀಸ್ ಕಮ್ ಇನ್ ಮೇಡಮ್. My name is Usha from Medical Department. I am here for the appointment to have a medical checkup in your institution. Please the date as per the schedule, sir. Okay, madam. Please give your contact number. I will inform you later. This is a format which you have to keep ready for the requirement information, sir. Sure, madam. Thank you, sir. ಟೀಚರ್, ಈಗ ಅವರು ಏನು ಕೊಟ್ಟಿದ್ದಾರೆ ಇನ್ಫಾರ್ಮೇಷನ್ ಫಿಲ್ ಮಾಡಬೇಕಿದೆ, ಅದ್ರ ಬಗ್ಗೆ ನಾನು ಗಮನಿಸಿ ನಿಮಗೆ ಅನಂತರ ನಾನು ತಿಳಿಸ್ತೀನಿ. ಓಕೆ ಸರ್, ಥ್ಯಾಂಕ್ ಯು. ಮುಖ್ಯ ಶಿಕ್ಷಕರು ಗೈರು ಹಾಜರಿ ಆಗುತ್ತಿದ್ದಂತಹ ವಿದ್ಯಾರ್ಥಿಯ ಮನೆಗೆ ಭೇಟಿ ನೀಡಿ ಪೋಷಕರಿಗೆ ಮಾಹಿತಿಯನ್ನು ತಿಳಿಸಿ ಅರಿವನ್ನು ಮೂಡಿಸುವ ಮೂಲಕ ವಿದ್ಯಾರ್ಥಿಯು ಪ್ರತಿದಿನ ಶಾಲೆಗೆ ಹಾಜರಾಗಲು ಪ್ರಾರಂಭಿಸುತ್ತಾನೆ. ಮರುದಿನ ಬೆಳಗಿನ ಅಸೆಂಬ್ಲಿ ಅವಧಿಯಲ್ಲಿ ಮುಖ್ಯ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಆದೇಶ ನೀಡುತ್ತಿರುವಂತಹ ಸಂದರ್ಭ. ಪ್ರೀತಿಯ ವಿದ್ಯಾರ್ಥಿಗಳೇ, ನಮ್ಮ ಪ್ರೌಢಶಾಲಾ ಶಿಕ್ಷಕರಿಂದ ಮುಂದೆ ವಿದ್ಯಾರ್ಥಿಗಳ ಭವಿಷ್ಯದಲ್ಲಿ ಮೊಬೈಲ್ ಹಾಗೆ ಶಾಲಾ ಗೈರು ಹಾಜರಿಯಿಂದ ಆಗಬಹುದಂತಹ ತೊಂದರೆಗಳ ಬಗ್ಗೆ ನಿಮಗೆ ಮಾಹಿತಿ ನೀಡಿದ್ದಾರೆ. ಈಗ ಇಲ್ಲ ವಾಸ್ತವವಾಗಿ ನಮ್ಮ ಶಾಲಾ ಸನ್ನಿವೇಶದಲ್ಲಿ ಪ್ರಸ್ತುತ ನಡೀತಕ್ಕಂಥ ವಿಷಯವನ್ನು ನಾವು ಆಧಾರವಾಗಿಟ್ಕೊಂಡು ಇಲ್ಲಿ ನಾವು ಒಂದು ಸ್ಕಿಟ್ಟನ್ನು ಪರ್ಫಾರ್ಮ್ ಮಾಡಿದ್ವಿ. ಇಲ್ಲಿ ಏನೆಲ್ಲ ಆಗ್ತಿದೆ ಅದಕ್ಕೆ ನೈಜ ಘಟನೆ. ಟ್ರಿಬಲ್ ರೈಡ್ ಹೋಗಿ ನಾವು ತೊಂದರೆ ತಗೊಂಡ್ರೂ ನಾವು ಆರಾಮಾಗಿ ಆಸ್ಪತ್ರೆಯಲ್ಲಿ ಮಲಗಿರ್ತೀವಿ. ಆದರೆ ಪೋಷಕರು ಹೊರಗಡೆ ಹಣಕ್ಕಾಗಿ ಮತ್ತು ಆ ಒಂದು ಸಂದರ್ಭವನ್ನು ಸರಿದೂಗಿಸ್ಕೊಳ್ಳೋಕ್ಕೋಸ್ಕರ ಅವ್ರು ಪಡ್ತಕ್ಕಂಥ ಕಷ್ಟಗಳನ್ನು ನಿಮ್ತಪಡಿಸಿದ್ದೀವಿ.
ಹಾಗೆ ಎಷ್ಟೋ ಜನ ಶಾಲೆಗೆ ಗೈರು ಹಾಜರಾಗ್ತಿದ್ದೀರಿ. ಅವ್ರಿಗೆಲ್ಲರಿಗೂ ನಾವು ಏನಕ್ಕೆ ನಾವು ಸಸ್ಪೆಂಡ್ ಮಾಡ್ದೇನೆ ಶಾಲೆ ಒಳಗಡೆನೇ ಇಡ್ಸ್ಕೊತಿದ್ದೀವಿ ಅಂತಂದರೆ, ನಿಮ್ಮ ಭವಿಷ್ಯವನ್ನು ಮುಂದೆ ತಿದ್ದುವಂಥ ವ್ಯಕ್ತಿಗಳು ನಾವೇ ಆಗಿರ್ತೀವಿ. ನಾವು ಇವತ್ತೊಂದು ದಿನ ಕೋಪದಲ್ಲಿ ತಗೊಳ್ಳಂತಹ ಒಂದು ಡಿಸಿಷನ್ನು ನಿಮ್ಮ ಜೀವನದಲ್ಲಿ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ನಾವೇನು ಮಾಡ್ತಿದ್ದೀವಿ, ನಿಮ್ಮನ್ನು ಕ್ಷಮಿಸಿ ನಿಮ್ಮನ್ನು ಶಾಲೆಗೆ ಸೇರಿಸ್ಕೊಂಡು ಈ ಒಂದು ಶಾಲಾ ಪರಿಸರದಲ್ಲಿ ನಿಮ್ಮನ್ನು ಉತ್ತಮ ದಾರಿಗೆ ತರ್ತಕ್ಕಂಥ ಪ್ರಯತ್ನವನ್ನು ನಾವು ಮಾಡ್ತಾಯಿದ್ದೀವಿ. ಯಾರ್ಯಾರು ಗೈರು ಹಾಜರಿ ಆಗ್ತಿರೋ ಅಂಥ ಮಕ್ಕಳಿಗೆ ಸರ್ಕಾರದ ನಿಯಮದ ಪ್ರಕಾರನೇ PDO ವಿಸಿಟ್ ಕೊಟ್ಟು ಅನಂತರ ನಾವು ರಿಪೋರ್ಟ್ ಕೊಟ್ಟರೆ ನಿಮ್ಮನ್ನೆಲ್ಲ ಚಾಮರಾಜನಗರದಲ್ಲಿರ್ತಕ್ಕಂತಹ 21 ಇಯರ್ಸ್ ತನಕ ಅಲ್ಲಿ ನಿಮ್ಮನ್ನು ತೊಗೊಂಡೋಗಿ ಚೈಲ್ಡ್ ಲೇಬರ್ ಆಫೀಸರ್ ಬಂದು ನಿಮ್ಮ ತೊಗೊಂಡೋಗಿ ಅಲ್ಲಿ ಇಸ್ಕೊಂಡು 21 ವರ್ಷ ಆಗೋವರೆಗೂ ನಿಮ್ಮನ್ನ ಈಚೆಗೆ ಬಿಡೋಲ್ಲ. ಅದಕ್ಕೋಸ್ಕರ ನಾವು ನಿಮ್ಮನ್ನು ಮನೆಗೆ ಬಂದು ಗೈರು ಹಾಜರಾಗೋದು ಬೇಡ, ಶಾಲೆಗೆ ಬನ್ನಿ ಅನ್ನೋ ಒಂದು ವಿಷಯವನ್ನು ತಿಳಿಸ್ತಿದ್ದೀವಿ. ಹಾಗೆ ಎಷ್ಟೋ ಜನ ನಾವು ಕೆಲವರು ಮಾತಾಡ್ತಿರ್ತೀರಿ, ಮುಂದೆ ನಾನು ರೈತ ಆಗ್ತೀನಿ, ಇನ್ನೊಬ್ಬ ವ್ಯಕ್ತಿ ಆಗ್ತೀನಿ, ನಾನು ಓದೋದಿಲ್ಲ ಅಂತ. ನಾವು ಇವತ್ತೊಂದು ದಿನ ಖುಷೀಲಿ ತಗೊಳ್ಳೋಂಥ ಡಿಸಿಷನ್ನು ಮುಂದೆ ತೊಂದರೆ ಆಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ ನಿಮ್ಮೆಲ್ಲರಿಗೂ ಮನವರಿಕೆ ಆಗಲಿ ಅಂತ ಒಂದು ಸ್ಕಿಟ್ಟನ್ನು ನಾವು ಪರ್ಫಾರ್ಮ್ ಮಾಡಿದ್ವಿ. ಈ ಪರ್ಫಾರ್ಮನ್ನು ಮಾಡಿದಂತಹ ಎಲ್ಲ ಶಿಕ್ಷಕ ವೃಂದದವರಿಗೂ ಹಾಗೂ ಮೆಂಟರ್ ಆದ ಮನೋಜ್ ಸರ್ ಅವರಿಗೂ ನಾನು ಎಲ್ಲ ನಮ್ಮ ವ್ಯವಸ್ಥಾಪಕರ ಪರವಾಗಿ ನಾನು ವೈಯಕ್ತಿಕವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೇನೆ.